ಕೆಂಪೇನೂರು ಅಂತೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬೀದರ್ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷನಾಗಿರುತ್ತೇನೆ. ಇವತ್ತು ನಾವು ಬೆಂಗಳೂರು ಚಲೋ ಅಂಥೇಳಿ ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದೇವೆ ರೀ. ಇವತ್ತು ನಾವು ಎದುರುಗಡೆ ಬಂದೀವಿ ಅಂತ ಎಲ್ರಿಗೂ ಅನ್ಸೋದಿರಬೇಕು. ಇವತ್ತು ಪೂರಾ ಬೀದರ್ಲಿಂದ ಏನೇನೋ ಮಾಡಿ ಬೀದರ್ದಲ್ಲೇ ಒಂದು ಪ್ರೊಟೆಸ್ಟ್ ಮಾಡಿ ನಮ್ಮ ನೋವುಗಳನ್ನು ನಾವು ಪ್ರಾರ್ಥನೆ ಮಾಡೋಂಥ ಜಾಗದಲ್ಲಿ ಕೂಡ ಇವತ್ತು ನಾವು ಪ್ರಾರ್ಥನೆ ಮಾಡೋಕ್ಕೆ ನಮ್ಗೆ ಜಾಗ ಇಲ್ಲ. ಏನು ಇವತ್ತಿರೋ ಜಾಫೋಟ್ ಅವ್ರು ಇದ್ದಾರೆ ಕ್ರೈಸ್ತ ಅಭಿವೃದ್ಧಿ ನಿಗಮ. ಇವುಗಳ ಜಾಫೋಟ್ ಅವರು ಅಲ್ಲಿ ಅಧ್ಯಕ್ಷ ಆದಮೇಲೆ ಅಲ್ಲೇ ಕುಂತು ಗೊತ್ತದ್ರೆ ಅವ್ರಿಗೆ ಕುನಾಗಲ್ರಿ ಏನು ಭೀನೆ ಕುನಾಗ್ತದ. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ ಏನು ನಡೆದಂತ ಅವ್ರಿಗೆ ಕುನದ. ಕಲಿ ಪ್ರೊಫೆಸರ್ ಆದ್ರೆ ಆಯ್ತು ಅಲ್ಲಿ. ಒಂದರ ಹೋಗಿ ವಿಸಿಟಿಗೆ ಬಂದಿದ್ದೀರಿ. ಅಧ್ಯಕ್ಷ ಆದಮೇಲೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಿ? ನಮ್ಮ ಸಮುದಾಯಕ್ಕೆ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದರು ಒಂದು ಸರ್ತಿನೂ ಕೂಡ ಭೇಟಿ ಕೊಟ್ಟಿಲ್ಲ ಸರ್ ಇವರು. ಏನಿರು ಮನಸ್ಸಿಗೆ ಬಂದಪ್ಲೇನೆ ಏನಿರು ಅಧ್ಯಕ್ಷವಾಗಿ ತನ್ನ ಮನಸ್ಸಿಗೆ ಏನು ಬರ್ತದಲ್ಲ ಅದೇ ಮಾಡುವಂಥ ಕೆಲಸ ಹೊರತು ಬಿಟ್ಟು ಬೇರೆ ಯಾವುದೂ ಕೆಲಸ ಮಾಡಿಲ್ಲ ಸರ್ ನಮ್ಮ ಸಮುದಾಯ. ಒಂದು 10 ರೂಪಾಯಿ ಕೆಲಸ ಸರ್. ಇದ್ದಂಥ 120 ಕೋಟಿ ರೂಪಾಯಿ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರು ಹೇಳ್ತಾರೆ ಸಂಜಯ್ ಜಾಗೀರ್ದಾರ್ ಅಂತೇಳಿ. ಅದು ಕೂಡ ಭ್ರಷ್ಟಾಚಾರ ಆಗ್ಯದ ಅಂತ ಹೇಳ್ತಾರೆ. ಉಪಾಧ್ಯಕ್ಷ ಆಗಿ ಭ್ರಷ್ಟಾಚಾರ ಅಂತ ಹೇಳಿದ್ಮೇಲೆ ಮತ್ತು ಬೇರೆ ಸಮಾಜದವ್ರು ನಮ್ಗೆ ಏನು ತಿಳಿಬೇಕು? ಕ್ರೈಸ್ತ ಸಮುದಾಯ ಭ್ರಷ್ಟಾಚಾರ ಇದ್ದೇವೆ ನಾವು. ಭ್ರಷ್ಟಾಚಾರ ಮಾಡೋರು ಇದ್ದೇವೆ ನಾವು. ಧರ್ಮಗುರುಗಳು ಬಂದಾಗ ಧರ್ಮಗುರುಗಳು ಅವ್ರ ಕೆಲಸ ಅವ್ರಿಗಿದಾವ್ರಿ. ಪ್ರಾರ್ಥನೆ ಮಾಡೋದು, ಭಜನೆ ಮಾಡೋದು, ವರ್ಷಿಪ್ ಮಾಡಿಸೋದು ಅವ್ರ ಕೆಲಸಗಳಿದಾವೆ. ಸಮುದಾಯಕ್ಕೂ ಮಾಡ್ತಾರೆ. ಇದು ನಮ್ಮ ನಿಗಮ ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡಬೇಕಲ್ಲ ಕೆಲಸಗಳು. ನಮ್ದು ಒಂದೇ ನಿಗಮ ಇದೆಯಾ? ಎಷ್ಟೋ ನಿಗಮಗಳಿದಾವೆ. ಎಲ್ಲೂ ಕೂಡ ಈ ಥರ ಆಗ್ತಾ ಇಲ್ಲ. ನಮ್ಮ ಕ್ರೈಸ್ತ ಧರ್ಮಕ್ಕೆ ಯಾಕೆ ಈ ಥರ ನೀವು ಒತ್ತಡ ಇದು ಮಾಡ್ತಾ ಇದ್ದೀರಿ? ಮುಂದಿನ ದಿನಗಳದಾಗ ಅದರ ಸರ್ ಇವ್ರು ತೆಗೆಯಲು ಹೋದಿರಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ MD ಇವ್ರಿಗೆ ತೆಗೆಯಲು ಹೋದಿರಂತಾರೆ. ನಾವು ಈ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಬಿಟ್ಟು ಹೋಗೋದಿಲ್ಲ ರೀ. ಅವ್ರಿಗೆ ತೆಗಿಬೇಕು, ನಾವು ಇಲ್ಲದೇ ಹೇಳಬೇಕು. ಎಲ್ಲ ಸಿವಿಲ್ ವರ್ಕ್ಗಳೆಲ್ಲ ಬಂದಾಗ್ರಿ ಅಷ್ಟು. ಒಂದು ಚರ್ಚಿನಾಗಿ ಗೊತ್ತಾ, ನಮ್ಮ ಚರ್ಚ್ ಇದಾವೆ ಬೆಂಗಳೂರದಾಗ ಬೀದರ್ದಾಗ. ಒಂದು ಚರ್ಚಿನಾಗ ಒಂದು ಡೋರ್ಗಳಿಲ್ಲ. ನಾಯಿಗಳು ಬರ್ತಾಯಿದಾವೆ ರೀ ಒಳಗೆ, ಹಂದಿಗಳು ಬರ್ತಾಯಿದ್ದಾವೆ, ಹಾವುಗಳು ಬರ್ತಾಯಿದ್ದಾವೆ. ಎಲ್ಲಿ ಭಜನೆ ಮಾಡ್ಬೇಕು ನಾವು? ಎಲ್ಲಿ ಪ್ರೇಯರ್ ಮಾಡಬೇಕು? ಒಳಗೆ ಮಳೆ ಬಂದ್ರೆ ಒಳಗೆ ನೀರು ಬರ್ತಾವ್ರಿ, ನಾಲಿ ನೀರು ಬರ್ತಾವೆ. ತಮ್ಮ ದುಃಖ ಯಾರು ನೋಡತ್ತಿಲ್ಲ. ಕರೆಂಟ್ ವ್ಯವಸ್ಥೆ ಇಲ್ಲ ಒಳಗೆ. ಇವ್ರು ಖಾಲಿ ಚೇರ್ ಮೇಲೆ ಕುಂತಾರೆ ಆಯ್ತಾ? ಏನಿವ್ರು ಉಪಾಧ್ಯಕ್ಷ ಇದ್ದಾರೆ ಇವರಿಗೆ ಬೆಂಗಳೂರಿಂದ ಬರ್ತಾರೆ, ಟ್ರಿಪ್ ಹೊಳ್ಯಾಗ ಬರ್ತಾವ್ರಿ ಖಾಲಿ 20 ಕೋಟಿ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಮತ್ತು ಇವ್ರಿಗೆ ಉಪಾಧ್ಯಕ್ಷ ಇಟ್ಕೊಂಡು ನಾವು ಏನು ಮಾಡ್ರಿ ಅಂತಾರೆ? ಈಗ 120 ಕೋಟಿ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಇಟ್ಕೋಬೇಕಾಗಿಂತವ್ರಿಗೆ ಸರ್ಕಾರ ದುಡ್ಡು ಕೊಟ್ಟದ ಆಲ್ರೆಡಿ. 17 ಗಂಗಾ ಕಲ್ಯಾಣ ಇಲಾಖೆ ಕೊಟ್ಟದ್ರಿ. ಇವತ್ತು ನಮಗೆ ನೀರು ಗರೀಬರಿಗೆ ನೀರಿಲ್ಲ, ನೀರು ಹಾಕೋರು ಚರ್ಚಿನಾಗ ಅಂತ ಹೇಳಿ ಅಂಥ ಕಲ್ಯಾಣ ನೀರಿನ ಬಿಸುದ ಬಾಯಿ ಮೇಲೆ ಹೊಡೆದು ಕಸ್ಕೊಂಡಾರೆ ಇವರು. ಸಿವಿಲ್ ವರ್ಕು ಬೇರೆ ಯಾವುದು ನಿಗಮದಾಗಿಲ್ಲ ರೀ. ಎಲ್ಲ ನಿಗಮಗಳವ. ಬೇರೆ ನಿಗಮದಾಗ ಎಲ್ಲರ ನೋಡಿದ್ದೀರಿ ಸಿವಿಲ್ ವರ್ಕ್ ಇದ್ದಿಂದು ಖಾಲಿ ಲೋನ್ ಇರ್ತದ, ಮತ್ತೊಂದು ಕಾರ್ಪೊರೇಷನ್ ಅದು ಇದು ಅಂತೇಳಿ ಯಾವುದೇ ಇರ್ತಾರೆ ರೀ. ಎಲ್ಲೋ ಸಿವಿಲ್ ವರ್ಕ್ ಇಲ್ಲ. ತಾನು ಸ್ವಂತ ಲಾಭಕ್ಕಾಗಿ ಗೊತ್ತು ಆ ನಿಗಮದ ಕೆಲಸ ತಂದು ಇವ್ರ ಬಲ್ಲಿ ಇವ್ರು ಹುಡಾಕ್ ಹಾಕೊಂಡಾರೆ ಇವತ್ತು. ಪರಿಚಯ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬೀದರ್ ಜಿಲ್ಲೆ ಅಧ್ಯಕ್ಷ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ.